ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಜೋಸೆಫ್ ಲೋಬೋ ಶಂಕರ್ಪುರ. ಜೋಸೆಫ್ ಲೋಬೋ ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ಪ್ರೀತಿಯ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ರೈತ ಮಿತ್ರರಿಗೆ, ಇವತ್ತು ನಾನು ವಿಶೇಷ ಒಂದು ಬಾಳೆಯ ಬಗ್ಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ಬನ್ನಿ, ಹಾಗಾದರೆ ಅದು ಯಾವ ರೀತಿ ಬರ್ತದೆ, ಏನಾದರೂ ಬೆನಿಫಿಟ್ ಇದೆ, ಯಾಕೆ ಅದನ್ನು ನಡ್ಬೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದೇನೆ. ನೋಡಿ, ಇದೊಂದು ಬಾಳೆ, ಇದು ನಿಜವಾಗಿ ಒರಿಜಿನಲ್ ಬಾಳೆ, ಪ್ಲಾಸ್ಟಿಕ್ ಬಾಳೆ ಅಲ್ಲ. ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ನೋಡಿ. ಪ್ಲಾಸ್ಟಿಕ್ ಬಾಳೆ ಅಲ್ಲ, ಇದು ಒರಿಜಿನಲ್ ಬಾಳೆ. ಇದು ಎಲೆ ಹರಿದರೆ ನೋಡಿ ಹರಿಯುತ್ತದೆ. ಈ ರೀತಿಯಾಗಿ ಬಾಳೆ ಸಣ್ಣ 1 ಫೀಟಿನ ಕಂದು ಬರ್ತದೆ. 1 ಫೀಟಿನ ಕಂದು, ಅದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇದನ್ನು ನಾಟಿ ಮಾಡಿದರೆ ಸಾಧಾರಣ ಒಂದು 6 ತಿಂಗಳಲ್ಲಿ ಒಂದು 3ರಿಂದ 3.5-4 ಫೀಟ್ ಹೈಟಿಗೆ ಈ ಬಾಳೆ ಬರ್ತದೆ. ಇದನ್ನು ಆರ್ನಮೆಂಟಲ್ ಆಗಿ ಉಪಯೋಗಿಸ್ಬೋದು, ಚಂದಕ್ಕೋಸ್ಕರ ಮಾತ್ರ. ಇದರಲ್ಲಿ ಯಾವುದೇ ರೀತಿಯ ಗೊನೆಗಳು ಬರುವುದಿಲ್ಲ. ಇದನ್ನು ಮನೆ ಮುಂದ್ಗಡೆ ಆಕ್ಸಿಜನ್ಗೋಸ್ಕರ ಅಥವಾ ಚಂದಕ್ಕೋಸ್ಕರ ಗಾರ್ಡನ್ಗಳಲ್ಲಿ ಇದನ್ನು ಇಡ್ಬೋದು. ಅತಿ ಸುಂದರವಾದಂಥ ಬಾಳೆ. ಇದರ ಹೆಸರು ಟೈಗರ್ ಸ್ಟ್ರಿಪ್ ಬನಾನಾ ಅಥವಾ ನೋನೋ ಬನಾನಾ ಅಂತಲೂ ಕರೀತಾರೆ. ಟೈಗರ್ ಸ್ಟ್ರಿಪ್ ಅಂತ ಕರೀತಾರೆ. ನೋಡಿ, ಈ ಥರ ಕೆಂಪು ಪಟ್ಟೆ ಪಟ್ಟೆ ಆಕಾರದಲ್ಲಿ ಇದರ ಕಲರ್ ಬರ್ತದೆ. ಇದರಲ್ಲಿ 2 ಕಲರ್ ಇದೆ. ಇನ್ನೊಂದು ಕಲರ್ ತೋರಿಸ್ತಾ ಇದ್ದೇನೆ, ಬನ್ನಿ. ಎಷ್ಟೊಂದು ಸುಂದರವಾದಂಥ ಬಾಳೆ ನೋಡಿ. ಇದು ಇನ್ನೊಂದು ಕಲರ್, ಡಬಲಲ್ಲಿ ನೋನೋ ಪಿಂಕ್ ಅಂತ ಹೆಸರು ಇದರದ್ದು. ಅದು ಟೈಗರ್ ಸ್ಟ್ರಿಪ್, ಇದು ನೋನೋ ಪಿಂಕ್ ಅಂತ. ಇದು 2 ಬಾಳೆ ಗಿಡಗಳು. ಎಷ್ಟೊಂದು ಒಂದೇ ಗಿಡದಲ್ಲಿ ಎಷ್ಟು ಕಲರ್ ಬಂದಿದೆ ನೋಡಿ. ಅತಿ ಸುಂದರವಾದಂಥ ಬಾಳೆ. ಆರ್ನಮೆಂಟಲ್ ಆಗಿ ಕುಂಡಗಳಲ್ಲೂ ಇದನ್ನು ಬೆಳೆಸ್ಬೋದು. ನಾವು ಇದನ್ನು ಗ್ರೋ ಬ್ಯಾಗಲ್ಲಿ ಇಲ್ಲಿ ಬೆಳೆಸಿದ್ದೀವಿ. ಪಾಟ್ಗಳಲ್ಲಿ ಮನೆ ಮುಂದೆ ಗಾರ್ಡನಲ್ಲಿ ಇದನ್ನು ಇಡಬಹುದು. ಆಕ್ಸಿಜನ್ಗೋಸ್ಕರ ಬರ್ಬೋದು. ನೆನಪಿರಲಿ, 2 ಬಾಳೆಗಳಲ್ಲಿ ಯಾವುದೇ ರೀತಿಯ ಗೊನೆ ಬಿಡುವುದಿಲ್ಲ, ಹಣ್ಣು ಬಿಡುವುದಿಲ್ಲ. ನೆನಪಿರಲಿ, ಖಾಲಿ ಚಂದಕ್ಕೋಸ್ಕರ ಮಾತ್ರ ಇದನ್ನು ಉಪಯೋಗಿಸ್ಬೋದು. ಈ ಬಾಳೆ ಗಿಡಗಳು ಗಲ್ಫ್ ಜಾತಿಯ ಆಗಿರುವುದರಿಂದ ಇದರ ರೇಟ್ ಸ್ವಲ್ಪ ಕಾಸ್ಟ್ಲಿ ಇದೆ. ಒಂದೊಂದು ಕಡೆ ಒಂದೊಂದು ಥರದ ರೇಟ್ ತಮಗೆ ಇದೆ. ಎಲ್ಲ ಕಡೆಯೂ ಈ ಗಿಡಗಳು ಸಿಗ್ತವೆ, ಬಟ್ ರೇಟ್ ಒಂದೊಂದು ಕಡೆ ಒಂದೊಂದು ರೀತಿ ಇದೆ. ತುಂಬ ಕಾಸ್ಟ್ಲಿ ಇದೆ. ಮಿನಿಮಮ್ ಈ ಬಾಳೆಗೆ ಸಣ್ಣ ಕಂದು ಆದರೆ ತಮಗೆ 1,500ದಿಂದ, ದೊಡ್ಡ ಕಂದು ಆದರೆ 4,000 ತನಕನೂ ರೇಟ್ ಇದೆ ಇದಕ್ಕೆ. ಇದು ತಾವು ಸಣ್ಣ ಕಂದನ್ನು ಬೆಳೆಸಿದರೆ ಕೆಲವೇ ದಿವಸಗಳಲ್ಲಿ, ಅಂದರೆ ಒಂದು 6ರಿಂದ 1 ವರ್ಷದೊಳಗೆ ಒಂದು 3ರಿಂದ 4 ಫೀಟಿನ ಹೈಟಿಗೆ ಇದು ಬರ್ತದೆ. ಆನಂತರ ಈ ಬಾಳೆ ಸಾಧಾರಣ 2 ವರ್ಷದ ತನಕ ಇದೇ ರೀತಿ ಇರ್ತದೆ. ಬೇರೆ ನಮ್ಮ ಹಣ್ಣು ಬಿಡುವಂಥ ಬಾಳೆಗಳೆಲ್ಲ ಕೇವಲ ಒಂದು ಜಾಸ್ತಿ ಅಂದರೆ 6ರಿಂದ 9 ತಿಂಗಳು ಹಣ್ಣು ಬಿಡ್ತದೆ. ಆನಂತರ 1 ವರ್ಷದೊಳಗೆ ಆ ಬಾಳೆ ಕಡಿಬೇಕು, ಗೊನೆ ತೆಗೆದ ನಂತರ ಕ್ಲೋಸ್ ಮಾಡಬೇಕು ಆ ಬಾಳೆನ. ಇದು ಆ ಥರ ಅಲ್ಲ, ಕಂಟಿನ್ಯೂ ಆಗಿ ಚಂದಕ್ಕೋಸ್ಕರ ಇಡ್ಬೋದು, ಆಕ್ಸಿಜನ್ಗೋಸ್ಕರನೂ ಇದನ್ನು ಬೆಳೆಸ್ಬೋದು. ಪ್ರತಿಯೊಬ್ಬರು ಇಂಥ ಬಾಳೆ ಗಿಡಗಳನ್ನು, ಆ ಪ್ಲಾಸ್ಟಿಕ್ಕನ್ನು ನೆಟ್ಟು ಪ್ರಕೃತಿಯನ್ನು ಹಾಳು ಮಾಡೋದಕ್ಕಿಂತ ನಿಜವಾಗಿರುವಂಥ ಇಂಥ ಒರಿಜಿನಲ್ ಗಿಡಗಳನ್ನು ತಮ್ಮ ಮನೆಯಲ್ಲಿ ಒಂದು ನೆಟ್ಟು ಪ್ರಕೃತಿಗಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿ ಅಂತ ಹೇಳ್ತಾ ಇದ್ದೇನೆ. ಮುಂದೆ ಆ ಪ್ಲಾಸ್ಟಿಕ್ ಗಿಡಗಳನ್ನು ಇಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇಂಥ ಒಂದು ಬಾಳೆಗಳನ್ನು ಇಡಿ, ಮನೆಯಲ್ಲಿ ಆಕ್ಸಿಜನ್ ತಮಗೆ ಸಿಗ್ತದೆ. ಪ್ರಕೃತಿಗೋಸ್ಕರ ಇದನ್ನು ಬೆಳೀರಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜೋಸೆಫ್ ಲೋಬೋ ಶಂಕರ್ಪುರ.